ಭೂಮಿಗೆ ಬಂದಿಳಿದ ಸುನೀತಾ ವಿಲಿಯಮ್ಸ್ ಸಂಭ್ರಮ. 9 ತಿಂಗಳ ಬಳಿಕ ಭೂಸ್ಪರ್ಶ ಮಾಡಿದ್ದಾರೆ ಸುನೀತಾ ವಿಲಿಯಮ್ಸ್. ಕ್ಯಾಪ್ಸೂಲ್ನಿಂದ ಒಬ್ಬೊಬ್ಬರಾಗಿ ಗಗನಯಾತ್ರಿಗಳು ಹೊರ ಬರ್ತಾ ಇದ್ದ ಹಾಗೆ ಅವರ ಮೊಗದಲ್ಲಿ ಮಂದಹಾಸ. ಮೊದಲಿಗೆ ನಿಕ್ ಹೆಗ್, ಎರಡನೆಯವರಾಗಿ ಅಲೆಕ್ಸಾಂಡರ್, ಮೂರನೆಯವರಾಗಿ ಸುನೀತಾ ವಿಲಿಯಮ್ಸ್ ಕ್ಯಾಪ್ಸೂಲ್ನಿಂದ ಹೊರಕ್ಕೆ ಬರ್ತಾರೆ. ಇನ್ನು ನಾಲ್ಕನೆಯವರಾಗಿ ಬುಚ್ ವಿಲ್ಮೋರ್ ಹೊರ ಬಂದಿದ್ದಾರೆ. 9 ತಿಂಗಳ ಬಳಿಕ ಕೊನೆಗೂ ಭೂಮಿಗೆ ಸೇಫ್ ಆಗಿ ಲ್ಯಾಂಡ್ ಆದ್ರು 4 ಗಗನಯಾನಿಗಳು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮೊದಲನೆಯವರಾಗಿ ಬಂದಂಥದ್ದು ನಿಕ್ ಹೆಗ್. ಕ್ಯಾಪ್ಸೂಲ್ನಿಂದ ಅವರನ್ನ ಹೊರತೆಗೆದು ವೀಲ್ ಚೇರ್ನಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಕಾರಣ ಸಂಪೂರ್ಣವಾದ ವಿರುದ್ಧ ವಾತಾವರಣದಿಂದ ಇದ್ದು ಬಂದಂಥವರು ಗಗನ ಯಾತ್ರಿಗಳು. ತಕ್ಷಣವೇ ಭೂಮಿಗೆ ಬಂದ ಕೂಡಲೇ ನಡೆಯೋದಕ್ಕಾಗಲ್ಲ, ನಿಲ್ಲೋದಕ್ಕಾಗಲ್ಲ. ಹಾಗಾಗಿ ಇಲ್ಲಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳೋದಕ್ಕೆ ಸಮಯ ಬೇಕು. ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನ ನಾಸಾ ಮಾಡಿಕೊಂಡಿದೆ. ಸಿಬ್ಬಂದಿಗಳು ಕೂಡ ರೆಡಿ ಇದ್ದಾರೆ. ಮೊದಲಿಗೆ ಅವರ ಆರೋಗ್ಯ ತಪಾಸಣೆ ಆಗುತ್ತೆ, ಕರೆದುಕೊಂಡು ಹೋಗ್ತಿದ್ದಾರೆ. ಮೊದಲನೇದಾಗಿ ನಿಕ್ ಹೆಗ್, ಎರಡನೆಯವರಾಗಿ ಅಲೆಕ್ಸಾಂಡರ್, ಮೂರನೆಯವರು ಸುನೀತಾ ವಿಲಿಯಮ್ಸ್ ಹೊರ ಬರ್ತಾರೆ. ಇನ್ನು ನಾಲ್ಕನೆಯವರಾಗಿ ಬುಚ್ ವಿಲ್ಮೋರ್ ಕ್ಯಾಪ್ಸೂಲ್ನಿಂದ ಹೊರ ಬಂದಿದ್ದಾರೆ. ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ದಿ ಕ್ರೂ 9 ಭೂಮಿಯ ಗುರುತ್ವಾಕರ್ಷಣೆಗೆ ಒಳಪಡ್ತಾ ಇದ್ದಂತೆ ವೇಗ ಕಡಿಮೆ ಆಗತ್ತೆ. ನೌಕೆ ಸಮುದ್ರದತ್ತ ಧಾವಿಸುವಾಗ ಪ್ಯಾರಾಚೂಟ್ಗಳು ತೆರೆದುಕೊಳ್ಳುತ್ತೆ. ಮೊದಲಿಗೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆಯನ್ನ ಸ್ಥಿರಗೊಳಿಸೋದಿಕ್ಕೆ 2 ಡ್ರೋಗ್ ಪ್ಯಾರಾಚೂಟ್ಗಳನ್ನು ತೆರೆಯಲಾಗುತ್ತೆ. ಅದಾದ ನಂತರ ಭೂಮಿಗೆ ಕ್ಯಾಪ್ಸೂಲ್ ಲ್ಯಾಂಡ್ ಆಗುತ್ತೆ, ಸಮುದ್ರಕ್ಕಿಳಿಯತ್ತೆ. ಸೊ ಆ ಕ್ಷಣದ ಒಂದು ದೃಶ್ಯ, ಲ್ಯಾಂಡ್ ಆದ ಕ್ಷಣ ಎಲ್ಲರೂ ಕೂಡ ಬೆಲ್ಟ್ ಹಾಕ್ಕೊಂಡು ಯಾವ ರೀತಿ ಆ ನೌಕೆಯ ಒಳಗಡೆ ಕೂತಿದ್ದಾರೆ ಅನ್ನೋದರ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ, ಅದ್ಭುತ ದೃಶ್ಯ ಇದು. ನಾಸಾ ಸಿಬ್ಬಂದಿಗಳನ್ನು ನೋಡ್ತಾ ಇದ್ದ ಹಾಗೆ ಎಲ್ಲರತ್ತ ಕೈ ಬೀಸ್ತಾರೆ. ಮುಖದಲ್ಲಿ ದೊಡ್ಡ ನಗು ಇರುತ್ತೆ. ಅಬ್ಬಾ, ಸೇಫ್ ಆಗ್ತಾ ಇದ್ದೀವಿ, ಭೂಮಿಗೆ ಲ್ಯಾಂಡ್ ಆಗ್ತಾ ಇದ್ದೀವಿ ಅನ್ನುವಂತಹ ಭಾವ ಅವರಲ್ಲಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.